ತಾಯಿ ಮನೇಲಿ ಒಂಥರ ಗೋಳ, ಗಂಡನ ಮನೆ ಒಳಗೆ ಇನ್ನೊಂಥರ. ಒಳ್ಳೆ ಗಂಡ ಅಂತೇಳಿ ಮುಖ ನೋಡ್ಕೊಂಡು ಹೋಗ್ಬೇಕಷ್ಟೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರು ಬೈದು ಕೆಲಸ ಮಾಡಿಸ್ತಿದ್ರು, ಇವರು ಪ್ರೀತಿಯಿಂದ ಮಾತಾಡಿನೇ ಕೆಲಸ ಮಾಡಿಸ್ಕೊತಾರಷ್ಟೆ, ಮತ್ತೇನಿಲ್ಲ. ತಾಯಿನೇ ಅತ್ತಿನೇ ಯಾವತ್ತಿದ್ರು. ಅತ್ತಿ ಯಾವತ್ತೂ ತಾಯಿ ಆಗಕ್ಕೆ ಸಾಧ್ಯನೇ ಇಲ್ಲ. ಏನಂತ ದೇವ್ರು ನನ್ನ ಹಣೆ ಬರಬಾರ್ದಾನ ಏನಪ್ಪ, ಯಾಕೋ ಒಂಥರ ನೆಮ್ಮದಿನೇ ಇಲ್ಲ. ಒಂದು 4 ದಿನ ತವ್ರ ಮನೆ ಒಳಗೆ ಇರೋಣ ಅಂತ ಹೋದ್ರೆ ಆ ಬಡೆ ಬಂದ, ಆ ರಾಕ್ಷಸ ಬಂದಿದ್ದಕ್ಕೆ ಅಯ್ಯೋ ದೇವ್ರೆ, ನನ್ನ ಗಂಡ ಏನು ತಪ್ಪು ತಿಳ್ಕೊತಾರೋ ಅಂತ ನಾ ಮಾಡಿದ್ದೆ. ಏನೋ ದೇವ್ರ ಪುಣ್ಯ, ಯಾವುದೂ ಆ ರೀತಿ ಆಗಲಿಲ್ಲ. ಅಕಸ್ಮಾತ್ ಏನಾರ ಇವ್ರು ತಪ್ಪು ತಿಳ್ಕೊಂಡು ಜಗಳ ಮಾಡೋರಾಗಿದ್ರೆ ನನ್ನ ಗತಿ ಏನಾಗಬೇಕಿತ್ತು. ಗಿರ್ಜಾ, ಏನು ಮಾಡತ್ತೀವ? ಅತ್ತಿಯರ ಅದು ಸಬ್ಬಸ್ಗಿ ಸೊಪ್ಪು ಸೋಸಾತಿದ್ನಿ ರೀ. ಹೆಸರು ಕಾಳು ಸಬ್ಬಸ್ಗಿ ಪಲ್ಯ ಮಾಡಿದ್ರಾತಂತ. ಹೌದನ? ಆತಂದ್ರೆ ನೀನು ನಾ ತುಂಬಲ್ಲಿ ಸೊಪ್ಪು ಸೋಸ್ಕೊಡ್ತೇನೆ ಅಷ್ಟು ಚಂದಾಗಿ. ನೀನೇನು ಮಾಡು, ಹೆಸರು ಕಾಳು ಬೇಕಾದ್ರೆ ಕುದಿಯಾಕಿಡ. ಬ್ಯಾಡ್ರಿ ಅತ್ತಿಯರ, ಮತ್ತೆ ಯಾಕೆ ಹೆಸರು ಕಾಳು ಕುದಿಯಾಕಿಡೋದು? ಸಬ್ಬಸ್ಗಿ ಹೆಸರು ಕಾಳು ಎರಡು ಜೊತೆಲೇ ಕೂಡಿನೇ ಕುದಿಯಾಕೆ ಹಾಕ್ಬಿಡ್ತೀನಿ. ಹೌದನ? ಸರಿ, ಹಂಗಾರೆ ಸಾರು ಬೇಳೆ ಕುದಿಸಿಟ್ಟೇನ್ರಿ ಅತ್ತಿಯರ, ಒಗ್ಗರಣೆ ಹಾಕ್ಬೇಕು. ಹೋಗಂಗಾರೆ ನಾ ಸೊಪ್ಪು ಸೋಸ್ತೇನೆ, ಒಗ್ಗರಣೆ ಹಾಕು. ಅಲ್ಲ, ಮಾತಾಡ್ಕೊಂಡು ಕುಂದಿರ್ಬೇಕು ಬೇಡ್ರಿ. ಪಾಪ ಮತ್ತೆ ನಾಳೆ ನಾಡ್ದು ಊರಿಗೆ ಹೋಗ್ಕಳ, ನಿಮಗೂ ಅವಾಗ ಬೇಜಾರಾಕೈತಿ. ಮತ್ತೆ ಆಮೇಲೆ ಐತೆ ನಾವಿಬ್ರು ಸೇರ್ ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಕುಂದಿರೋಗ್ರಿ. ಇಲ್ಲ, ಆಕಿ ಯಾಕೆ ಬೇಸರ ಆಗಕತ್ತಂತ ಫೋನ್ ಹಿಡ್ಕೊಂಡು ಹೋಗಿ ಮಕ್ಕೊಂಡ್ಲು ಕೊನೆಗ. ಅದಕ್ಕೆ ಮತ್ತೆ ಕೆಲವು ಮಕ್ಕೊಂಡ್ಲಲ್ಲ, ನಾವು ಮಾಡಿದ್ರಾತ ಇತ್ತಾಗರ ಬಂದು ಪಾಪ ನಿನ್ಗೊಟ್ಟು ಸಹಾಯ ಮಾಡೋಣ. ನಿನ್ನಿಂದ ಕೆಲಸ ಭಾಳ ಆಗೈತವ ನಿನಗೆ, ನಂಗೆ ಗೊತ್ತು ಕೆಲಸ ಭಾಳ ಆಗೈತೆ ಪಾಪ ನಿನಗೆ, ಅದಕ್ಕೆ ಬಂದೆ. ಬೇಕಾದ್ರೆ ಹೋಗಿ ಒಂಚೂರು ಅಡ್ಡಾಗ ಹೋಗಿ, ನಿನ್ನೆ ಭಾಳ ನಡನು ಅನ್ನತ್ತಿದ್ದೆ. ನಾ ಬೇಕಾರೆ ಮಾಡ್ತೇನೆ ಕೆಲಸ ಉಳ್ಕಿದ್ದ. ಬ್ಯಾಡ್ರಿ ಐತಿಯರ, ನಾ ಮಾಡ್ತೀನಿ. ನೀವು ಮಾಡ್ತೇನೆ ಅಂದ್ರಲ್ಲ ಅಷ್ಟೇ ಸಾಕು. ತಗೋರಿ ಹಂಗಾರೆ, ನೀವು ಸೊಪ್ಪು ಸೋಸ್ರಿ, ನಾ ಸ್ವಲ್ಪ ಸಾರು ಒಗ್ಗರಣೆ ಹಾಕ್ತೀನಿ. ಒಂದು ಬೋಗಾಣಿ ಕೊಡು. ಸರಿ ಅತ್ತಿಯರ. ಅತ್ತಿಯರ ಬೆಳ್ಳುಳ್ಳಿ ಖಾಲಿ ಆಗ್ಯಾವ್ರಿ, ತರಕ್ಕೆ ಹೇಳ್ಬೇಕು. ಒಂದೇ ಒಂದು ಐತಿ ಈಗ ಸಾರಿಗೆ ಹಾಕತಿ. ಹೌದನ? ಆಯ್ತು. ಆ ಉಳ್ಳಾಗಡ್ಡಿ ಒಂದು ನೋಡಿ ಹಾಕವ. 40 ರೂಪಾಯಿ ಕಿಲೋ ಅಂತ ಮಾರ್ಮಣ್ಣ ಗಡಗಲಿ ಎಂಥ ತುಟ್ಟಾಗೈತಿ ಉಳ್ಳಾಗಡ್ಡಿ ಅಂದ್ರೆ ಮಾತಾಡ ಮಾತಿಲ್ಲ, ಗೊತ್ತನ? ನಿನ್ನೆ ಬಂದಿದ್ವಿ ಇಲ್ಲಿ 50 ರೂಪಾಯಿಗೆ 4 kg ಉಳ್ಳಾಗಡ್ಡಿ ಅಂತೇಳಿ. ಹಂಗಾರೆ ನಾನು ಓಡೋಗಿ ನೋಡ್ತೀನಿ, ಇಚ್ಚಿ ಗೋಲಿ ಗುಂಡಾಗ್ಯವು. ಅವ್ನು ಹೆಚ್ಚದ ಹೆಂಗ ಅವನ್ನ? ಅಯ್ಯೋ, ಮತ್ತೆ ಬಿಟ್ಟು ಬಂದೆ ಬೇಡ ಅಂತೇಳಿ. ತಂದಿದ್ರೆ ಅಕ್ಕಿತ್ರಿ ಅತ್ತಿಯರ, ತಂದಿದ್ರೆ ಎದಕ್ಕಂದ್ರೆ ಈ ಸಾರು ಮಾಡಕ್ಕೆ ಉಳ್ಳಾಗಡ್ಡಿ ಹೆಂಗಿದ್ರು ಸಾಂಬಾರು ಈರುಳ್ಳಿ ಅಂತ ಬರ್ತೈತಲ್ಲ, ಆ ಟೈಪ್ ಅವ್ನು ಯೂಸ್ ಮಾಡಕ್ಕೆ ಬರ್ತಿತ್ತು. ಇಲ್ಲಪ್ಪ ಅಂದ್ರೆ ಈ ಏನಾರ ಪಬ್ಬದ ಮಾಡುವ ಹೊತ್ನಾಗ ಹುರಿದು ಮಿಕ್ಸಿಗೆ ಹಾಕಕ್ಕೆ ಬರ್ತಿತ್ತು, ಸಿಪ್ಪಿ ತೆಗೆದು. ಹೌದು, ನಿಮ್ಮ ಅಪ್ಪಾರು ಹೊಲ್ದಾಗ ಏನಕ್ಯಾರ? ಅಪ್ಪಾಜಿಯರು ಹೊಲ್ದಾಗ ಗೊಂಜಾಳನ ಏನೋ ಹಾಕಿದ್ರಿ ರೀ ಅತ್ತಿಯರ. ಹೌದನ? ಇವತ್ತೊಂದು ಚೂರು, ಆಮೇಲೆ ಈಗೆಲ್ಲ ಕೆಲಸ ಮುಗಿದ ದೊಡ್ಡ ಹೊಲದ ಕಡೆ ಹೋಗ್ಬರ. ನಾನು ಹೋಗಿ ಬಂದೆ ಅಂದ್ರೆ ನಮ್ಮ ಹೊಲದಾಗ ಸ್ವಲ್ಪ ಪಡುವು ಮಾಡ್ಕೊಂಡು ಒಂಚೂರು ಒಂದು ಲೈನ್ ಬದ್ನಿಕಾಯಿ, ಒಂದು ಲೈನ್ ಮೆಣಸಿಕಾಯಿ, ಒಂದು ಲೈನ್ ಟಮಾಟಿ, ಹೌದಿಲ್ಲ ಟಮಾಟಿ, ಆಮೇಲೆ ಇದು ಇತ್ತಾಗ ಒಂದು ಲೈನ್ ಈ ಹೀರಿಕಾಯಿ ಅಂತ ಇಂಥವು ಬೆಂಡೆಕಾಯಿ ಇಂಥವೆಲ್ಲ ಹಾಕ್ಕೊಂಡ್ವಿ ಅಂದ್ರೆ ನಮ್ಗೆ ಕಾಯಿಪಲ್ಲೆ ಕೊಂಡು ತರೋದು ಸ್ವಲ್ಪ ಕಡಿಮೆ ಆಕತಿ. ನಮ್ಮ ಹೊಲದಾಗ ನಾವೇ ಬೆಳ್ಕೊಂಡು ತಿನ್ಬೋದು ನೋಡು. ಅದಕ್ಕೆ ಮೆಣಸಿನ್ಕಾಯಿ ಹಚ್ಚಿದ್ರೆ ಒಂಥರ ಹಗರ್ ಆಕತಿ. 1-2 ಲೈನ್ ಹಚ್ಚಿಬಿಡೋಣ ಅಂತೀನಿ ನಾನು. ಹೆಂಗೆ ಮಾಡೋಣ, ಹೋಗೋಣ ಹೊಲಕ್ಕೆ? ಈಗ ಮನ್ಯಾಗ ನಿಮ್ಮ ಮಗಳು ಅದಾರ, ಈ ಸದ್ಯಕ್ಕೆ ಅವ್ರು ಇರಲಿ. ಆಕೆ ಅದಾಳ, ಆಕೆ ಹೋದ್ಮೇಲೆ ಹೋಗೋಣ ಅಂತ ತೋರಿರ್ತಾರೆ. ಮತ್ತು ನಾವಿಬ್ರು ಆತಾಗ ಹೋದ್ರೆ ಆಕೆಗೂ ಬೇಸರ ಆಕತಿ, ಇನ್ನೇನು ಹೋಗೋಣಂತ. ಸರಿ, ನೀ ಹೆಂಗಂತೀಯ ಹಂಗಂಗಾರೆ ಆಯಿತು. ರೊಟ್ಟಿ ಮಾಡ್ತೀನಿ ಮಧ್ಯಾಹ್ನಕ್ಕೆ? ರೊಟ್ಟಿ ಮಾಡಲ್ರಿ ಅತ್ತಿಯರ, ಚಪಾತಿ ಮಾಡೋಣ ಅಂತ ಮಾಡಿದ್ದೆ. ರೊಟ್ಟಿ ಬೇಕನ್ರಿ ನಿಮ್ಗೆ? ನವ ಈ ಚಪಾತಿ ತಿಂದ್ರೆ ಹೀಟ್ ಆಕತಿ, ನನಗೆ ರೊಟ್ಟಿನೇ ಬೇಕಾಗಿತ್ತು. ಆಯ್ತು ತೋರಿ ಹಂಗಾರೆ, ರೊಟ್ಟಿನ ಮಾಡ್ತೇನೆ. ಅಯ್ಯ ಅತ್ತಿಯರ, ನೆನಪಾತ್ ನೋಡ್ರಿ, ಜೋಳದ ಹಿಟ್ಟು ಡಬ್ಬಿ ಖಾಲಿ ಆಗೈತ್ರಿ ಅತ್ತಿಯರ. ಜೋಳ ತರ್ಬೇಕು, ತಂದು ಹಾಕಿಸ್ಬೇಕು. ಅಯ್ಯ, ನಮ್ಮ ಹೊಲ್ದಾಗ ಬೆಳೆದಿದ್ದು ಜೋಳನ 2-3 ಚೀಲ ತೆಗೆದಿಟ್ಕೊಂಡು ಉಳಿದಿದ್ದು ಮಾರ್ಕೆಟಿಗೆ ಕಳ್ಸಿರ್ತೇನೆ ನಾನು. ಅದಾವು ಜೋಳ ಅದಾವ, ಇನ್ನೂ 2 ಚೀಲ ಜೋಳ ಅದಾವು. ಒಂದು ವರ್ಷದ ಮೇಲೆ ಹಾಕವು, ಇನ್ನೂ ಚಿಂತಿಲ್ಲ, 1 ವರ್ಷ ಹಾಕವು. ಈ ಚೀಲ ಜೋಳ ಅದಾವು, ತಡಿ ಅವನ್ನ ಸ್ವಲ್ಪ ಕಡಿಗೆ ಜೋಳ ಕುಡಿಯಾವು. ಆಮೇಲೆ ಒಂಚೂರು ಮಧ್ಯಾಹ್ನ ಹಸನ್ ಮಾಡಿ ಹಾಕಿದ್ರಾತ ಏನು? ಸರಿ ಅತ್ತಿಯರ. ಅಲ್ಲ, ಏನೋ ಕೇಳ್ಬೇಕಂದೆ, ನೆನಪೇ ಹಾರಿದೆ ನೋಡತ್ತಾಗ. ಈಗ ಯಾವುದೋ ಕೆಲ್ಸಕ್ಕೆ ಹೋಗಿದ್ದೆ ಅಂತಲ್ಲ ನೀನು? ಅದ ರೀತಿಯಾರ ಅರ್ಬಿ ಅಂಗಡಿಗಿರಿ. 1-2 ತಿಂಗಳೇನೋ 3 ತಿಂಗಳು ಹೋದೆ, ಆಮೇಲೆ ಹೋಗ್ಲಿಲ್ಲ, ಮದುವೆ ಆತಲ್ಲ ಇತ್ತಾಗ ಬಂದೆ. ಓ ಹೌದನ? ಎಷ್ಟು ಓದಿ ನೀನು? ನಾ ಭಾಳ ಓದಿಲ್ರಿ ಅತ್ತಿಯರ, 8ನೇ ಓದಿದೆ, ಬಿಟ್ಬಿಟ್ಟೆ. ಓದ್ಸರ್ ಬೇಕಲ್ರಿ ಅತ್ತಿಯರ. ಹೌದವ ಪಾಪ, ನಿಂದು ಪರಿಸ್ಥಿತಿ ಕೆಟ್ಟೈತೆ ಬಿಡು. ಓದ್ತೆ, ನನ್ನ ಮಕ್ಳಿಗೆ ಓದೋಕ್ಕಾಗಲ್ಲ, ಓದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಓದಂದಿದ್ದು ಮಕ್ಳು ಓದಂಗಿಲ್ಲ, ಹಂಗಾಗಿರ್ತೈತೆ ಬಾಳೆ. ಹಂಗಂಗೆ ನಿಮ್ಮ ಚಿಗ ಓದಾಳಲ್ಲ, ಅದ ನಿನ್ನ ಮಲ್ತಾಯಿ ಭಾಳ ಕಷ್ಟ ಕೊಡ್ತಿದ್ಲಾ? ಚಲೋ ನೋಡ್ಕೊತಿದ್ದಿಲ್ಲನ? ಹೌದು, ನಿಮ್ಮ ಅಪ್ಪರಿಗೆ ಹೆಂಗೆ ಗಂಟು ಬಿದ್ಲಕ್ಕಿ ಮೊದಲು ಅಂತ ನನಗೆ ಅದು ಅರ್ಥ ಆಗೋಲ್ತ. ಅದೇನಂತ ಹೇಳಿರಿ ಅತ್ತಿಯರ, ನನಗೂ ಅವಾಗಿನ ಸಣ್ಣ ವಯಸ್ಸು, ನನಗೂ ಯಾವುದೂ ನೆನಪಿಲ್ಲ ಕರೆಕ್ಟಾಗಿ. ಆದರೆ ನನ್ನ ಬುದ್ಧಿ ತಿಳಿಯೋಕೆ ಶುರು ಮಾಡಿದಾಗಿಂದ ನಮ್ಮ ಚಿಗವ್ವ ಅಂತೂ ನಾನು ಯಾವತ್ತೂ ಪ್ರೀತಿಯಿಂದ ಏನು ನೋಡ್ಕೊಂಡಿಲ್ಲ. ಬರೀ ಬೈಯೋದು, ಬೇಜಾರು ಮಾಡೋದು, ಕೆಲಸ ಮಾಡಿಸೋದು, ಇದೆ. ತಾಯಿ ಪ್ರೀತಿ ಅನ್ನೋದೇ ಕಾಣಲಿಲ್ಲ ನನಗೆ. ಏನು ಮಾಡ್ತೀರಿ, ಈಗ
ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದ ಮೇಲೆ ಒಂಚೂರು ಏನೋ ನೆಮ್ಮದಿ ಅನ್ನಿಸ್ತೈತಿ. ನಮ್ಮಪ್ಪ ನನ್ನ ಭಾಳ ಪ್ರೀತಿಯಿಂದ ನೋಡ್ಕೊತಿದ್ರು, ಆದ್ರೆ ಯಾವತ್ತೂ ನನ್ನ ತಾಯಿ ಹಂಗೆ ನೋಡ್ಕೊಲಿಲ್ರಿ ನಮ್ಮ ಚಿಗವ. ಹೋಗ್ಲಿ ಬಿಡು, ಅದಕ್ಕೆ ಬೇಜಾರು ಮಾಡ್ಕೋಬೇಡ. ನನ್ನ ನಿಮ್ಮವ್ವ ಅನ್ಕೋ. ನಿಂಗೆ ಏನಾರ ಬೇಕಾದ್ರೆ ಕೇಳು, ತಲೆ ಕೆಡಿಸ್ಕೋಬೇಡ. ಏನು ನಿಂಗೆ ಏನಾರು ಗೊತ್ತಿಲ್ಲ ಅಂದರೂ ಹೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ಅದಕ್ಕೆ ಬಿಟ್ಟು ಯೋಚನೆ ಮಾಡಬೇಡ. ಆಯ್ತು ರೀ ಅತ್ಯಾರ. ಹೋಗಿ ಸಾರುಗಣೆ ಹಾಕೋಗು. ಕೊಟ್ಟೆ ಸೊಪ್ಪು ಹಚ್ಚ ಹಾಕು. ನಾನು ಇದು ಮಾಡಿದ್ದು ನೋಡು. ಗಂಟೆ ಬಿಸ್ತಂತ ಹೋಗು ಪಾಪ. ಹಬ್ಬ ಸಾರಾತ, ಅನ್ನನೂ ಆಗೈತಿ, ಸಾರು ಆಗೈತಿ. ಏನಾರ ಮಾಡ್ಕೊಂಡು ಉಳಿದಿದ್ದು ಬಡ ಬಡ ಮೊದಲು ಮನೆಗೆ ಹೋಗ್ಬೇಕು. ಆಹಾ ಘಮ್ ಅಂತ ನೋಡ್ಸ ಅಂತ ಅಲ್ಲ, ಇಡೀ ಏನ್ ಮನಿ ತುಂಬಾ ಘಮ 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 ಅನ್ನಕತ್ತತಿ. ಹೌದು ಮಾವ. ಸರಿ ಮಾವ, ಹಂಗಾರೆ ಸಾರು ಆಗೈತಿ, ಅನ್ನನೂ ಆಗೈತಿ. ನಾ ಬರ್ಲಿ ಹಂಗಾರೆ ಹೊತ್ತಾತ. ಹಾ ಆಯ್ತವ. ಅಲ್ಲ ಊಟ ಮಾಡಿ ಹೋಗಲ್ಲ, ಮತ್ತೆ ಅಡ್ಗೆ ಮಾಡಿ ಹಂಗ ಹೋಗ್ಕೇನ ಉಟ್ಕೊಂಡು ಹೋಗು. ಬೇಡ ಮಾವ, ನಂಗಿನ್ನು ಹೊತ್ತಾಕೈತಿ. ನಾ ಅಲ್ಲೇ ಹೋಗಿ ಉಣ್ತೇನೆ ಇವ್ರ ಜೊತೆಗೆ. ಶಾಂತ ಮಾಡಿದೆಯವ ಮೊಮ್ಮಗಳ ಅಡುಗಿನ? ಇವತ್ತು ಯಾಕನ ನನಗರ ಜ್ವರ, ಸುಸ್ತು ಅಂದ್ರೆ ಸುಸ್ತು. ಏನು ಮಾಡೋ ಅಷ್ಟು ಇದ್ದಿದ್ದಿಲ್ಲವ. ಚಲೋ ಮಾಡಿದ್ದೀನಿ. ನೀನೊಬ್ಬ ಕಿರಕ್ಕಾಗಿದೆ ಎಲ್ಲ ಆತು. ನಿಮ್ಮ ತಂಗಿನ ಮಾಡ್ತಾಳಂದ್ರೆ ನೋಡು, ಸಂಬಂಧ ಇಲ್ದಂಗೆ ಹೆಂಗೆ ಹೋಗಲ್ ಕುಂತಾಳ. ಹೋಲ್ ಬಿಡ್ಬೇಮ್ಮ, ಅದಕ್ಕೆ ಯಾಕೆ ತೆರಿ ಕೆಡ್ಸ್ಕೊತಿ. ಸರಿ ಹಂಗಾರೆ ನಾ ಬರ್ತೇನೆ ಬೇ, ಹೊತ್ತಾತು ಹೋಗ್ತೇನೆ ಮನೆ ಕಡೆ. ನಮ್ಮ ಮನೆಯವ್ರು ಬಂದಿದ್ರ ಆದಾಗ ನಾ ಬಂದೆ ಈ ಕಡೆ. ಹೋಗು, ಉಂಡು ಹೋಗ್ಬೇಕಿಲ್ಲವ? ಇಲ್ಲಮ್ಮ, ಕುಂತೆ ಅಂದ್ರೆ ಹೊತ್ತಾಕತಿ, ಅದಕ್ಕೆ ನಾ ಬರ್ತೇನೆ ಹೊತ್ತಾಕತಿ. ಪಾಪ ಹುಡುಗಿ. ಹಾಂ ನೋಡು, ಅಡುಗೆ ಅಷ್ಟು ರುಚಿ ಘಮ ಘಮ ನಂಗೆ ಮಾಡಿ ಹೋಗ್ತವ ಯಾವ. ನನ್ನ ಮಗಳು ಹೊಟ್ಟೆ ಬಂಗಾರದಂಗೆ ಹುಟ್ಟೈತಿದ್ದು. ಭಾಡ್ಯ ಊರು ಭಾಡ್ಯ ಈಕಿನ ಮದುವೆ ಮಾಡ್ಕೊ ಅಂದ್ರೆ ಹೋಗಿ ಹೋಗಿ ಆ ಬಿಡಾಡಿನ ಕಟ್ಕೊಂಡು ಅದು ನಿಂದದಲ್ಲ, ನಿಂದ್ರೆ ನೀರು ಕುಡಿಯೋದಲ್ಲ, ತಟ್ಟ್ಯಾಗ ನಿಲ್ಲಕ್ಕೆಲ್ಲ ಬುಟ್ಟ್ಯಾಗ ನಿಲ್ಲಕ್ಕೆಲ್ಲ ಅಂತ ಆಕಿನ ಕಟ್ಕೊಂಡು ಬಂದೆಲ್ಲ ಹಾಲು ಕಟ್ಟು ಬಾಡ್ಯ. ನೋಡೀಗ ಈಗೇನ ಮಾಡಿ ಹೋದ್ಲು. ಎಷ್ಟಾದರೂ ಇನ್ನೊಂದು ಮನೆ ಸೊಸಿ ಆಕಿ. ರಾತ್ರಿಗೆ ಏನು ಹೇಳಿ ತಿಂತಿ? ಏನು ತಿಂತಿ ರಾತ್ರಿಗೆ? ಏನು ತಿಂತಿ? ಏನಿಲ್ಲ, ನಾನು ಮಾಡ್ಬೇಕು ಎದ್ದು. ಏನು ರಾತ್ರಿನೂ ಕರೆಯಕತ್ತನ ಪಾಪ ಹುಡುಗಿನ. ಅದಕ್ಕೆ ಏನಾಕತ್ತವ, ಎಷ್ಟಾದ್ರೂ ಆಕಿ ನಮ್ಮ ಅಕ್ಕನ ಮಗಳಕಿ. ಒಂಚೂರು ಕರದ್ನಿ ಅಂದ್ರೆ ಬಂದು ಮಾಡಿಕೊಟ್ಟೋಕಳ. ಇನ್ನೊಂದು ಮನೆ ಸೊಸಿ ಅಪ್ಪ ಆಕಿ. ಅಕ್ಕನ ಮಗಳಂದ್ರೆ ಅದು ಮೊದಲು, ಈಗಲ್ಲ. ಈಗ ಅಕ್ಕನ ಮಗಳೆಲ್ಲ ಏನು ಬರಲ್ಲ. ನಿನ್ನ ಹೆಂಡತಿಗೆ ಫೋನ್ ಹಚ್ಚಿ ಬಾ ಒಂಚೂರು ಅಂತ ಹೇಳು. ಇಲ್ಲ ನಿಮ್ಮ ಅಕ್ಕಗೆ ಫೋನ್ ಹಚ್ಚು, ಹಿಂಗಾಗೈತಿ ಒಂದಿಟ್ಟು ಬಾ ಅಂತ ಹೇಳು. ಅಕ್ಕಗೆ ಫೋನ್ ಮಾಡ್ತೀನಿ ತಡಿ ನೋಡೋಣ. ಈಕಿ ಬಂದರ ಏನಪ್ಪಾಗ ಅಕ್ಕಗೆ ಬಾ ಅಂತ ಹೇಳ್ತೇನೆ. ಇಲ್ಲ ಅಕ್ಕಗೆ ಹೇಳ್ತೇನೆ, ಒಂದು 4 ದಿನ ಅಕ್ಕಿನೂ ಕರ್ಕೊಂಡೇ ಬಾರಕ್ಕ ಇಬ್ಬರ ಜೊತೆಗೆ ಅಂತೇಳಿ. ಅಕ್ಕಿಲ್ಲೇ ಮುಂದೆ ನಿಂತು ಅಡ್ಗೆ ಕಲಿಸೇ ಹೋಗ್ಲಿ. ಹಂಗಾರ ಮಾಡೋಣಪ್ಪ. ಸಾಕಾಗ್ಬಿಟ್ಟತ್ತು ನನಗಂತೂ. ಅದೇನು ಎಕ್ಸಾಮ್ ಬರೀತಾಳೋ ಬರ್ಲಿ ಬೀಳ್ತಾಳೋ ಕೇಳಿನು ಎಷ್ಟೈತೆ ಏನಂತೇಳಿ ಬಾ ಅಂತ ಹೇಳು. ಪಾಪ ನಮ್ಮವ್ವ ಏನು ನಾನೇ ಬರ ಅಲ್ಲ, ಇಷ್ಟು ಘಮ ಘಮ ನಂಗೆ ಮಾಡ್ತಾವಂಡು ಅಡ್ಗೆ ನನ್ನ ಶಾಂತ. ಈಕಿನ್ನೇ ಮದುವೆ ಮಾಡ್ಕೊಂಡಿದ್ರೆ ಎಷ್ಟೋ ಚಂದಿತ್ತು. ಹಾಳಾದ್ದು ನಾ ಈ ಕೆದಳಲಿಕ್ಕೆ ಶಕುಂತ್ಲ ಜಗಳ ಮಾಡಿ ಆಕಿನ್ನು ಬಿಡಿಸಿ ತಾನು ಅಲ್ಲ ಅಂದು ಮತ್ತೆ ಕಡಿಗೆ ಮದುವೆ ಮಾಡ್ಕೊಂಡು ಈಗ ನೋಡಿ ನನ್ನ ಬಾಳೆ ಆತಂತ್ರ. ನನ್ನ ದೋಸ್ತನ ಬಾಳೆ ನಶೀಬ್ ತೆರೀತು, ಬಂಗಾರದಂತ ಹೆಂಡತಿ ಸಿಕ್ಲ. ಇವತ್ತು ಬಂದಿನ ಅಲ್ಲ, 3 ದಿನ ಅಂತ ಹೇಳಿದ್ದಿ, 4 ದಿನ ಮಾಡಿದಿ? ಅಯ್ಯೋ ಇಲ್ರಿ ಅಮ್ಮಾರ, ದೌಡ್ ಬರ್ಬೇಕ. ನೀ ಏನು ಮಾಡ್ಬೇಕು? ನಿನ್ನೆ 3 ದಿನಕ್ಕೆ ಬನ್ನಿ. ಬಂದು ನೋಡ್ತೇನೆ ಮನಿ ನೋಡ ಆಕಾರಿಲ್ಲ. ಇದು ನನ್ನ ಗಂಡ ಇದ್ರ ಮಣ್ಣಾಲಿ ಇತ್ತಲ್ಲ ಮನ್ಯಾಗ ಕುಡ್ದು ಬಾಟ್ಲಿ ಅಲ್ಲಲ್ಲೇ ಮನಿ ಆಕಾರ ದೆಪ್ಪೈತಿ. ಹೊಲೂಸ್ ವಾಸನಿ ಮನಿ. ಏನು ಕುಡ್ದು ಅಲ್ಲಿ ಒಂದಕ್ಕೆ ಹೋಗಿ ಆ ಬಚ್ಚಲಾಗ ನೀರು ಹಾಕಿಲ್ಲ ಚಂದಾಗಿ. ಮನಿಯೊಳಗೆ ಕಾಲಿಟ್ರೆ ತಿಪ್ಪ್ಯಾಗ ಕಾಲಿಟ್ಟಂಗೆ ಸಾರ್ವಜನಿಕ ಪೈಖಾನಿಗೆ ಹೋದಂಗೆ ಆಗತತಿ ಒಂದಳತಿ. ಆಕಾರ ಮನಿ ಮಾಡ್ಯಾರ. ಅಡುಗೆ ಮಾಡಿಟ್ಟು ಹೋಗಿದ್ದು ಉಂಡಿಲ್ಲ ಚಂದಾಗಿ. ಅದು ದಬ್ರಿಯಾಗಿ ಹಳಸಿ ವಾಸನಿ ಅಂದ್ರೆ ವಾಸನಿ. ನನ್ನ ಹಣೆ ಬರ ಏನು ಕೇಳ್ತೀರಿ? ಅದಕ್ಕೆ ನೀನು ಒಂದಿನ ಯಾರ ಮನೆ ಕೆಲ್ಸಕ್ಕೆ ಹೋಗಿಲ್ಲ. ಮೊದಲು ನಾವಿರ್ಬೇಕಲ್ಲ ಮನೆ ಒಳಗೆ. ಹಾಗಾಗಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಸಾಕಾಗಿ ಹೋಗ್ಬಿಟ್ಟೆ ನನಗಂತೂ. ಅದು ಸಲುವಾಗಿ ಅತ್ತಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮುಗಿಸಿ ನಿನ್ನೆ ಮಕ್ಕೋಬೇಕಾದ್ರೆ ರಾತ್ರಿ 8 ಹೊಡೆದತಿ. ಯಾಕೆ ಹಾಸಿಗೆನೂ ಹಿಂಡಿ ಹಾಕಿದ್ನಲ್ಲ, ಹಾಸಿಗೆ ಮ್ಯಾಗೂ ಏನಪ್ಪ ಥೋ ಅದು ಏನು ಹಾಕಿದ್ರು ಏನು ಮಾಡಿದ್ರು. 3 ದಿನ ನಮ್ಮ ಮನೆಯಾಗಿಲ್ಲ ಅಂದ್ರೆ ಹಂಗೆ ಮಾಡ್ಯಾರ ನೋಡು ಮನಿನ. ಏನು ಹೆಣ್ಮಕ್ಳು 3 ಹೊತ್ತು ಕಾಯ್ತಾನೆ ಇರೋಕತ್ತೆ ನಮ್ಮ ಮನಿನ. ಎಲ್ಲರ ಹೋಗೋದಿರ್ತೈತಿ, 4 ಮಂದಿಯಾಗ ಮಾತಾಡೋದಿರ್ತೈತಿ, ಹೊರಗೆ ಹೋಗ್ಬೇಕು ಒಳಗೆ ಬರ್ಬೇಕು. ಗಂಡು ಮಕ್ಳು ಇದ್ದವ್ರ ಮನ್ಯಾಗ ಹಿಂಗೆ ಮಾಡಿದ್ರೆ ಎಷ್ಟಂತ ನಾವು ಮನೆ ಕಾಯ್ಬೇಕು ಹೇಳ್ರಿ? ನಮಗಷ್ಟ ಮನಿನ ಏನು ಇವ್ರಿಗೆ ಮನಿ ಅಲ್ಲ ಅದು? ಏನಂತ ಮಾಡ್ಬೇಕು? ಆ ರಾತ್ರಿ ಟಿ ವಿ ಹಚ್ಚಾನಂತ ಬಾಗ್ಲ ತೆಗೆದು ಹಂಗೆ ಮಕ್ಕೊಂಡನಂತ. 5 ಮನೆಯವ್ರು ನೋಡಿ ಯಾಕೆ ಅವ್ರ ಮನ್ಯಾಗ ಇನ್ನೂ ದೀಪ ಉರಿತೈತಲ್ಲ, ಟಿ ವಿ ಸೌಂಡ್ ಆಕತಿ, ಯಾರವ ರಾಜಪ್ಪಣ್ಣ ಮಕ್ಕೊಂಡನ ಇಲ್ಲ ನೋಡು ಅಂತೇಳಿ ಬಗ್ಗಿ ನೋಡಿ, ಇಲ್ಲ ಹಂಗಾರೆ ಟಿ ವಿ ಖಾಲಿ ಆಯ್ತಂತೆ ಬಂದ್ ಮಾಡಿ ಪಾಪ ಕದ ಮುಂದೆ ಮಾಡ್ಕೊಂಡು ಹೋಗ್ಯಾವ ಅವು. ಏನು ಮಾಡ್ಬೇಕು? ಅವ್ರು ಮಾಡ್ಯಾರ ಚಲೋ ಆಯ್ತು, ಬೇರೆ ಯಾರು ಮಾಡಿದ್ರೆ ನಮ್ಮ ಮನ್ಯಾಗ ಕದಿಯಾಕೆ ಏನಿಲ್ಲ ಬಿಡ್ರಿ. ಆದರೂ ಹೇಳ್ರಿ ಅದೊಂದು ಟಿ ವಿ ಎತ್ಕೊಂಡು ಹೋಗಿದ್ರೆ ಏನು ಮಾಡಬೇಕಿತ್ತು? ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ ಹೊತ್ತಾಗ ನಿಜವಾಗ್ಲು. ಒಟ್ಟು ಮನೆ ಎಲ್ಲಾರ ಬಿಟ್ಟು ಹೋದ್ವಿ. ಈ ಮನ್ಯಾಗ ಇದ್ದಿದ್ದು ಗಂಡಸ್ರು ನೆಮ್ಮದಿ ಅನ್ನೋದೇ ಕೊಡೋದಿಲ್ಲ. ಎಲ್ಲೇ ಹೋಗಲಿ ಏನೇ ಮಾಡಲಿ ಮನೆ ಕಡೆ ಯೋಚನೆ, ಎಲ್ಲರ ಕುಂದರ್ಲಿ ಮನೆ ಕಡೆ ಯೋಚನೆ. ನನ್ನ ಹಣೆ ಬರಕ್ಕೆ ಸುಖ ಅನ್ನೋದು ಆ ದೇವ್ರು ಬರೆಯಬಾರ್ದು ಅಂದ್ಕೊಂಡು ಬರದೇ ಇಲ್ಲ. ಸ್ವಲ್ಪ ಮುಂದೆ ಮಕ್ಕಳ ಸುಖಕ್ಕೆ ಮಕ್ಕಳ ಕಾಲಕ್ಕೆ ಏನಾಯ್ತು ಏನೋ ಹೋಗ್ಲಿ ಬಿಡು.
ಅದಕ್ಕೆ ಯಾಕಷ್ಟು ಬೇಸರ ಮಾಡ್ಕೋತಿ? ಏನು ಮಾಡೋಕ್ಕೈತಿ? ಕೆಲವು ಗಂಡಸ್ರು ಹಂಗಿರ್ತಾರೆ ಬಿಡ ಯವ್ವ. ಹುಟ್ಟಿದಾಗಿಂದ ಸಾಯಿ ಮಠ ಅನ್ನೋ ಯಾರ ಮಾತು ಕೇಳೋದು ಇಲ್ಲ, ಯಾರಿಗೆ ಬೇಕಾಗೋದು ಇಲ್ಲ. ಭೂಮಿಗೆ ಬಾರ ಕೂಳಿಗೆ ದಂಡ ಆಗಿ ಉಳ್ಕೊಂಡು ಕಡೆಗೆ ಒಂದಿನ ಸತ್ತು ಹೋಕ್ಕವು. ಯಾರಿಗೇನು ಮಾಡ್ತಾವು? ನೀ ಸ್ವತಂತ್ರವಾಗಿ ದುಡ್ಡು ತಿನ್ನಕತ್ತಿಯಲ್ಲವ, ಹೋಗ್ಲಿ ಬಿಟ್ಬಿಡು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ಆಯಿತು, ಕೆಲಸ ಮಾಡ್ಕೊ ಹಂಗಾರ. ಅಂದಂಗೆ ಶಾಂತಮ್ಮ ಎಲ್ಲದಾಳ್ರಿ? ಕಣವಳ್ಳಲ್ಲ. ಗಣಪನ ಹಬ್ಬಕ್ಕೆ ಏನಾರ ಊರಿಗೆ ಅದು ಹೋಗಿದ್ಲಾ? ಇಲ್ಲ ಇಲ್ಲ, ಊರಿಗೆಲ್ಲ ಏನು ಹೋಗಿಲ್ಲ. ಇಲ್ಲ, ನಮ್ಮ ಮನೆಗೂ ಗಣಪನ ಇಡಲ್ಲ. ಅವರ ಒಂದು ಮನೆಗೆ ಇಟ್ಟಿದ್ರೆ 5 ದಿನ ಗಣಪ ಹೋತು ಕಳಿಸಿದ್ರು. ಈಕಿ ಇಲ್ಲೇ ಉಳ್ಕೊಂಡಾಳ, ಅಲ್ಲಿ ಏನು ಗಣಪ ಇಡಲ್ಲ ಅಂತೇಳಿ ಕರೆದಿದ್ರು ಅವರು ಫೋನ್ ಹಚ್ಚಿ. ಈಕಿನ ಇಲ್ಲ ಈಗ ಬರೋಕ್ಕಾಗಲ್ಲ, ನಾ ಆಮೇಲೆ ಬರ್ತೇನೆ ತಗೋ, ಇನ್ನೊಮ್ಮೆ ಯಾವಾಗಾರ ನಡಕ ಅಂದ್ಲು. ಹೌದಾ? ಈಗ ಅವ್ರ ಅಜ್ಜಿಗೆ ಆರಾಮಿಲ್ಲ ಬಾಜುಕ, ಮತ್ತು ಅವ್ರ ಹೆಣ್ಣಮ್ಮಲ್ಲ ಆರಾಮಿಲ್ಲ. ಸಾರು ಒಗ್ಗರಣೆ ಹಾಕಿ ಕೊಡುವ ಅಂತ ಒಂಚೂರು ಕರೆದಿದ್ರೆ ಸಿದ್ದಪ್ಪ ಬಂದಿದ್ದ, ಹಂಗಾಗಿ ಹೋಗ್ಯಾಳ. ಒಗ್ಗರಣೆ ಹಾಕಿ ಕೊಟ್ಟು ಬರ್ಬೋದು ಈಗ. ಅಯ್ಯೋ ಅಮ್ಮ, ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ್ರಿ. ಅಲ್ಲ, ಜಾಸ್ತಿ ಆ ಕಡೆ ಹೋಗಕ್ಕೆ ಬಿಡಬೇಡ್ರಿ. ಈ ಹಾಳ ದೂರ ನಿಮ್ಮ ಮಂದಿ ಅದಾರಲ್ಲ, 1ಕ್ಕೆ 2 ಮಾತಾಡ್ತಾವೆ. ಅದಕ್ಕೆ ಸ್ವಲ್ಪ ಆದಷ್ಟು ನೋಡ್ರಿ. ನಾನೇ ನಿಮಗೆ ಬಿಡಿಸಿ ಹೇಳೋದು ಬೇಡ, ಎಲ್ಲ ಹಾಕಿಕತ್ ಪಾಪ ನಿಮಗೂ ಗೊತ್ತೇ ಇರ್ತೈತಿ. ನೋಡ್ರಿ, ವಿಚಾರ ಮಾಡ್ರಿ. ಯಾಕೆ ಏನಾತಂದ್ರೆ ಅವ್ರ ಮನೆಯವರು ಆ ಮುದುಕಿ ಇವರು ಯಾರ ಬಾಯಬ್ರು ವಸಂತಕ್ಕ ಅದಾಳಲ್ಲ, ಹಿಂದಿನ ಮನೆ ವಸಂತಕ್ಕ, ಮೊದಲೇ ರೇಡಿಯೋ ಇದ್ದಂಗಕ್ಕಿ ನಮ್ಮೂರಾಗ, ನಿಮಗೆ ಗೊತ್ತಲ್ಲ. ಆಕಿ ಮುಂದೆ ಏನೋ ಮಾತಿಗೆ ಬಂದು ಅಂದ್ಬಿಟ್ಟಾರಂತೆ. ನಮ್ಮ ಮನೆ ಸುಸಿ ಆಗ್ಬೇಕಾಯ್ತು ಶಾಂತ, ನನ್ನ ಮಗನೂ ಇಷ್ಟಪಟ್ಟಿದ್ದ, ಆಕಿನೂ ಇಷ್ಟಪಟ್ಟಿದ್ಲ, ಈಕಿ ಸಣ್ಣಕಿ ನಾ ಮಾಡ್ಕೋತೀನಿ ಅಂದ್ಬಿಟ್ಲೆ, ಈಕಿಗೆ ಬಿಟ್ಟು ಆಕಿಗೆ ಕಟ್ಟಿದ್ದ ಅಂತೇಳಿ ಸುದ್ದಿ ಮಾಡಿಬಿಟ್ಟಾಳ. ಸುದ್ದಿ ಮಾಡತ್ಲೆ ತಗೋ ನೀನು. ನಮ್ಮ ಓಣೆ ಎಲ್ಲರೂ ಮಾತಾಡೋದೆ. ಏನಾಯ್ತು ಬಿಡು, ಮಾವಲ್ಲೇ ಬಾಜುಕ ಇರ್ತಾನ, ಬೇಕಂದಾಗ ಹೋಗಿ ಬೆಟ್ಟಕ್ಕರಿಬ್ರು ಚಲೋ ಆತಲ್ಲ ಇನ್ನು. ಅಲ್ಲ ಒಂದ ಮನ್ಯಾಗ ಅವಳಿ ಜೋಳಿ ಆಗ್ತಂಗೆ ಯಾರಿಬ್ರು ಮಾಡ್ಕೊಂಡಿದ್ರು ಇನ್ನೂ ಬೇಷಕ್ಕಿತ್ತಲ್ಲ ಅಂತೇಳಿ ಒಂಥರಾನೇ ಮಾತು ಗೊತ್ತಾ? ಹೌದೇನೆ? ಹಿಂಗೆಲ್ಲ ಮಾತಾಡಕತ್ತಾರ? ಬರ್ರಿ ಶಾಂತಮ್ಮ, ಅದೇ ನಾನು ಈಗ ಬಂದಲ್ರಿ, ಊರಿಗೆ ಹೋಗಿದ್ನಲ್ಲ, ಏನೇನಾತ ಅಂತ ಹೇಳ್ಕೊಂಡ್ಕೊಂತಿದ್ದೆ. ಯಾವಾಗ ಬಂದ್ರಿ? ಆರಾಮದಿರಿ? ಆರಾಮದೇನಿ. ಅರ್ಬಿ ಎಲ್ಲ ಇಟ್ಟಿರಲ್ಲ ಹಿತ್ಲಕ್ಕ? ಇಟ್ಟೇನಿ, ಬರ್ರಿ ಮಾಡ್ಬರ್ರಿ. ಸಾರು ಒಗ್ಗರಣೆ ಹಾಕಿದೆ? ಒಗ್ಗರಣೆ ಹಾಕಿ ಕೊಟ್ಟೆ. ಅಮ್ಮಗೆ ಭಾಳ ಆರಾಮಿದ್ದಿದ್ದಿಲ್ಲ, ಬಂದೆ ಈ ಕಡೆ. ಸಂಜಿಕೂ ಹೋಗ್ಬೇಕಾ? ಇಲ್ಲ, ಈಗಷ್ಟೇ ಕರೆದಿದ್ದೆ, ಸಂಜೆಗೇನು ಕರೆದಿಲ್ಲ. ಹೋಗಲ್ಲ. ಹೋಗ್ಬೇಡ, ಯಾಕಂದ್ರೆ ಎಷ್ಟಾದ್ರೂ ಮಾವ ಸೊಸಿ ಅಲ್ಲ, ಊರಾಗ ಏನಾರ ಒಂದು ಅಂತಾವು ಮಾರಮಣ್ಣ ಗಡಗಲಿ. ಆಮೇಲೆ ನಿಮ್ಮ ಅಜ್ಜಿಗೊಂದು ಸ್ವಲ್ಪ ಹೇಳು, ಎಲ್ಲರ ಮುಂದೆ ಈಕಿ ನಮ್ಮ ಮನೆಗೆ ಸೊಸಿಯಾಗಿ ಬರಬೇಕಿತ್ತು, ಇಬ್ಬರು ಪ್ರೀತಿ ಮಾಡ್ತಿದ್ರು, ನಾ ತಪ್ತು ಅಂತ ಹಿಂಗೆ ಹೇಳ್ಕೊಂಡು ಬರಬೇಡ ಅಂತ ಹೇಳು. ಯಾಕಂದರೆ ಮೊದಲೇ ಗೊತ್ತಲ್ಲ ನಿನಗೆ, ಇಲ್ಲಿ ಹುಲಿ ಹೋತಂತಾರ, ಸುಮ್ಮನೆ ಒಂದಕ್ಕೊಂದು ಇನ್ನೊಂದು ಜೋಡಿಸ್ಕೊಂಡು ಮಾತಾಡ್ತಾರೆ. ಅದರಿಂದ ಮತ್ತು ನನ್ನ ಮಗನ ಮನಸ್ಸು ನೋವಾಗೋದು ಬೇಡ. ಅದ್ರಾಗ ಈ ಊರಾಗ ನನ್ನ ಮಗಗೆ ಏನು ಮರ್ಯಾದೆ ಐತಿ ಅಂತ ಗೊತ್ತಲ್ಲ ನಿನಗೆ. ಅದಕ್ಕೆ ನನ್ನ ಮಗನ ಮರ್ಯಾದೆ ಸ್ವಲ್ಪ ದಕ್ಕಿ ಆದರೂ ನಾ ತಡ್ಕೊಳಂಗಿಲ್ಲ. ಅದಕ್ಕೆ ಹ್ಞೂ